ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 10 ನೋಡಿ. ಇದು ಮುಖ್ಯ ಪ್ರಶ್ನೆ ಸಂಖ್ಯೆ 10. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 25 4 ಅಂಕಗಳ ಪ್ರಶ್ನೆಯಾಗಿದೆ. ಎ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಗಳನ್ನು ಬರೆಯಿರಿ. ಬ್ಯೂಟೇನ್ ಅಂದ್ರೆ ಸ್ಟ್ರೇಟ್ ಚೈನ್ ಅಲ್ಲಿ ನೇರ ಸರಪಳಿಯಲ್ಲಿರುವಂತಹ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆ. ಬ್ಯೂಟ್ ಅಂದ್ರೆ ಎಷ್ಟು? 4 ಕಾರ್ಬನ್. ಹಾಗಾಗಿ 1 2 4 ಕಾರ್ಬನ್ಗಳನ್ನ ನೇರವಾಗಿ ಬರ್ಕೊಳ್ಳುವಂಥದ್ದು. ಬ್ಯೂಟ್ ಏನಂದಿದ್ದಾರೆ? ಎಲ್ಲ ಒಂದೇ ಬಂಧ ಇರುವಂತದ್ದು, ಏಕಬಂಧ. ಕಾರ್ಬನ್ ನಡುವೆ ಏಕಬಂಧ ಮಾತ್ರ ಇರುತ್ತೆ. ಈಗ ಕಾರ್ಬನ್ಗೆ ಎಷ್ಟು ಕೈ ಇರುತ್ತೆ? 4 ಕೈ ಇರುತ್ತೆ. ಬಂಧಗಳನ್ನ ಏರ್ಪಡಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಈಗ ಈ ಕಾರ್ಬನ್ ಒಂದೇ ಕಾರ್ಬನ್ ಜೊತೆ ಬಂಧ ಮಾಡ್ಕೊಂಡಿದೆ. ಉಳಿದಿದ್ 3 ಹೈಡ್ರೋಜನ್ ಜೊತೆ ಬಂಧವನ್ನ ಏರ್ಪಡಿಸಿಕೊಳ್ಳುತ್ತೆ. ಈ ಕಾರ್ಬನ್ ಉಳಿದ 2 ಕಾರ್ಬನ್ಗಳ ಜೊತೆ 2 ಬಂಧವನ್ನ ಮಾಡ್ಕೊಂಡಿದೆ. 2 ಬಂಧಗಳನ್ನ ಹೈಡ್ರೋಜನ್ ಜೊತೆ ಮಾಡಿಕೊಳ್ಳುತ್ತೆ. ಇದು ಎನ್ ಬ್ಯೂಟೇನ್. ಎನ್ ಬ್ಯೂಟೇನ್ ನ ರಚನೆ. ಐಸೋಬ್ಯೂಟೇನ್ ಅಂತ ಹೇಳಿದ್ರೆ 3 ಕಾರ್ಬನ್ಗಳನ್ನ ಬರ್ಕೋಬೇಕು ನೇರ ಸರಪಳಿಯಲ್ಲಿ. ಈಗ ಮತ್ತೊಂದು ಕಾರ್ಬನ್ ಆಟಮ್ ಅನ್ನ ಮಧ್ಯದ ಕಾರ್ಬನ್ಗೆ, ಎರಡನೇ ಕಾರ್ಬನ್ಗೆ ಜೋಡಿಸಬೇಕು. ಇದು ಐಸೋ ಆಯ್ತು. ಈಗ ಬ್ಯೂಟೇನ್, ಐಸೋಬ್ಯೂಟೇನ್ ಕಾರ್ಬನ್ ಆಯ್ತಾ. ಬ್ಯೂಟ್ ಏನಂದ್ರೆ ಏನು? ಎಲ್ಲ ಏಕಬಂಧ ಇರುವಂತದ್ದು. ಈಗ ಈ ಕಾರ್ಬನ್ ಆಟಮ್ ಇಂದ ಶುರು ಮಾಡೋಣ. 1 2 3 3 ಪ್ಲಸ್ ಇದೊಂದು ಬಂಧ 4 ಆಯ್ತಲ್ವಾ. ಈ ಕಾರ್ಬನ್ ಆಟಮ್ ಏನಿದೆ ಇದು 1 2 3. ಈ ಕಾರ್ಬನ್ ಏನಿದೆ ಇದು 1 2 3 4 ಬಂಧ. ಈ ಕಾರ್ಬನ್ ಏನಿದೆ ಒಂದು ಬಂಧ ಇದೆ. ಉಳಿದ 3 ಬಂಧಗಳು ಹೈಡ್ರೋಜನ್ ಆಟಮ್ಗಳ ಜೊತೆಗೆ. ಇದು ಐಸೋಬ್ಯೂಟೇನ್ ನ ರಚನೆ. ಇದು ಎನ್ ಬ್ಯೂಟೇನ್. ಇದು ಐಸೋಬ್ಯೂಟೇನ್. ಥ್ಯಾಂಕ್ ಯು.